ಇಂದು ನಾನು ನಿಮಗೆ ಒಂದು ಸುಂದರವಾದ ದಟ್ಟವಾದ ಕಾಡಿಗೆ ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿ ಹಸಿರು ಮರಗಳಿವೆ, ಹರಿಯುವ ತೊರೆಗಳಿವೆ. ಈ ಸುಂದರ ಕಾಡಿನ ರಾಜನಾಗಿದ್ದವನು ಕೇಸರಿ ಎಂಬ ಬಲಿಷ್ಠ ಸಿಂಹ. ಕೇಸರಿ ಎಂದರೆ ಸಾಮಾನ್ಯವಲ್ಲ. ಅವನು ಗರ್ಜಿಸಿದರೆ ಇಡೀ ಕಾಡೇ ನಡುಗುತ್ತಿತ್ತು. ಆದರೆ ಅವನ ಶಕ್ತಿಯ ಜೊತೆಗೆ ಅವನಲ್ಲಿ ಒಂದು ಸಣ್ಣ ಅಹಂಕಾರವೂ ಇತ್ತು. ತಾನೇ ಎಲ್ಲರಿಗಿಂತ ದೊಡ್ಡವನು ಎಂಬ ಹೆಮ್ಮೆ ಅವನಲ್ಲಿ ಮನೆ ಮಾಡಿತ್ತು. ನಮಸ್ಕಾರ, ನಿಮ್ಮ ನೆಚ್ಚಿನ ನಿಶಾನ್ ಬಂಗಾರ ಸ್ಟೋರೀಸ್ಗೆ ಸ್ವಾಗತ. ಒಂದು ದಿನ ಮಧ್ಯಾಹ್ನ ಸೂರ್ಯ ನೆತ್ತಿಯ ಮೇಲಿದ್ದಾಗ ಬಿಸಿಲು ತುಂಬ ಹೆಚ್ಚಾಗಿತ್ತು. ಕೇಸರಿ ತುಂಬ ಆಯಾಸಗೊಂಡು ಒಂದು ವಿಶಾಲವಾದ ಮರದ ತಂಪಾದ ನೆರಳಿನಲ್ಲಿ ಮಲಗಿದ್ದ. ಗಾಳಿ ಮೆಲ್ಲನೆ ಬೀಸುತ್ತಿತ್ತು. ಹಕ್ಕಿಗಳು ಹಾಡುತ್ತಿದ್ದವು. ಕೇಸರಿ ಗಾಢ ನಿದ್ರೆಗೆ ಜಾರಿದ್ದ. ಅದೇ ಸಮಯದಲ್ಲಿ ಅಲ್ಲಿಗೆ ಒಂದು ಪುಟ್ಟ ಇಲಿ ಆಹಾರ ಹುಡುಕುತ್ತಾ ಓಡುತ್ತಾ ಬಂತು. ಆ ಇಲಿ ತುಂಬ ಕುತೂಹಲಿಯಾಗಿತ್ತು. ಅದಕ್ಕೆ ಮಲಗಿದ್ದ ಸಿಂಹವು ಒಂದು ದೊಡ್ಡ ಬೆಟ್ಟದಂತೆ ಕಂಡಿತು. ಅಬ್ಬಾ, ಎಷ್ಟು ದೊಡ್ಡ ಬೆಟ್ಟ ಇದು ಎಂದು ಆಶ್ಚರ್ಯಪಟ್ಟು ಕುತೂಹಲ ತಡೆಯಲಾರದೆ ಸಿಂಹದ ಮೈ ಮೇಲೆ ಹತ್ತಿತು. ಸಿಂಹದ ಮೃದುವಾದ ಕೂದಲಿನ ಮೇಲೆ ಓಡುವುದು ಅದಕ್ಕೆ ಹತ್ತಿಯ ಮೇಲೆ ನಡೆದಂತೆ ಮೋಜು ನೀಡಿತು. ಅದು ಹಾರಿತು, ಜಾರಿತು, ಮೇಲೆ ಕೆಳಗೆ ಓಡುತ್ತಾ ಮಜಾ ಮಾಡತೊಡಗಿತು. ಆದರೆ ಈ ಆಟ ಹೆಚ್ಚು ಹೊತ್ತು ನಡೆಯಲಿಲ್ಲ. ಕೇಸರಿ ಹಠತ್ತಾನೆ ಕಣ್ಣು ತೆರೆದ. ತನ್ನ ನಿದ್ರೆಗೆ ಭಂಗ ತಂದ ಆ ಪುಟ್ಟ ಇಲಿಯನ್ನು ತನ್ನ ಬಲಿಷ್ಠ ಪಂಜದಲ್ಲಿ ಬಿಗಿಯಾಗಿ ಹಿಡಿದುಕೊಂಡ. ಸಿಂಹ ಗಂಭೀರ ಧ್ವನಿಯಲ್ಲಿ, ಹೇ ಪುಟ್ಟ ಪ್ರಾಣಿಯೇ, ನನ್ನ ನಿದ್ರೆಯನ್ನು ಕೇಳಿಸುವಷ್ಟು ಧೈರ್ಯವೇ ನಿನಗೆ? ಇಡೀ ಕಾಡೇ ನನಗೆ ಹೆದರುತ್ತದೆ. ನೀನು ನನ್ನ ಮೈ ಮೇಲೆ ಆಟವಾಡುತ್ತೀಯಾ? ಈಗಲೇ ನಿನ್ನನ್ನು ತಿಂದು ಮುಗಿಸುತ್ತೇನೆ. ಈ ಸಿಂಹದ ಗರ್ಜೆಯನ್ನು ಕೇಳಿದ ಇಲಿ ಭಯದಿಂದ ನಡುಗತೊಡಗಿತು. ಕಣ್ಣೀರು ಹಾಕುತ್ತಾ ಬೇಡಿಕೊಂಡಿತು. ಇಲಿ ನಡುಗುವ ಧ್ವನಿಯಲ್ಲಿ, ಮಹಾರಾಜರೇ, ದಯವಿಟ್ಟು ಕ್ಷಮಿಸಿ. ನಾನು ಅರಿಯದೆ ತಪ್ಪು ಮಾಡಿದೆ. ನನ್ನನ್ನು ಸಾಯಿಸಬೇಡಿ. ಇಂದು ನೀವು ನನ್ನನ್ನು ಬಿಟ್ಟರೆ ಮುಂದೊಂದು ದಿನ ನಾನು ನಿಮಗೆ ಯಾವುದಾದರೂ ರೀತಿಯಲ್ಲಿ ಖಂಡಿತ ಸಹಾಯ ಮಾಡುತ್ತೇನೆ. ಈ ರೀತಿಯಾಗಿ ಇಲಿಯ ಮಾತನ್ನು ಕೇಳಿದ ಸಿಂಹ ಕೇಸರಿ ಅಹಂಕಾರದಿಂದ ಜೋರಾಗಿ ನಕ್ಕನು. ಹಾ ಹಾ ಹಾ, ನೀನಾ? ಇಷ್ಟು ಪುಟ್ಟ ಇಲಿ ನನಗೇನು ಸಹಾಯ ಮಾಡುತ್ತೀಯಾ? ನಿನ್ನ ಮಾತು ತುಂಬ ಹಾಸ್ಯಾಸ್ಪದವಾಗಿದೆ. ಆದರೂ ಕೇಸರಿಗೆ ಆ ಕ್ಷಣ ಇಲಿಯ ಮೇಲೆ ಯಾಕೋ ಕರುಣೆ ಬಂತು. ಸರಿ, ನಿನ್ನ ಅದೃಷ್ಟ ಚೆನ್ನಾಗಿದೆ. ಇಂದು ನಿನ್ನನ್ನು ಕ್ಷಮಿಸಿ ಬಿಡುತ್ತಿದ್ದೇನೆ. ಓಡಿ ಹೋಗು ಎಂದು ಅದನ್ನು ಬಿಟ್ಟನು. ಇಲಿ ಜೀವ ಉಳಿಯಿತಲ್ಲ ಎಂದು ಸಂತೋಷದಿಂದ ಅಲ್ಲಿಂದ ಓಡಿ ಹೋಯಿತು. ಕೆಲವು ದಿನಗಳು ಕಳೆದು ಹೋದವು. ಒಂದು ದಿನ ಕಾಡಿಗೆ ಕ್ರೂರ ಬೇಟೆಗಾರರು ಬಂದರು. ಅವರು ಸಿಂಹವನ್ನು ಹಿಡಿಯಲು ಬಲವಾದ ಹಗ್ಗದ ಬಲೆ ಅಳವಡಿಸಿದ್ದರು. ಕೇಸರಿ ಎಂದಿನಂತೆ ಗಾಂಭೀರ್ಯದಿಂದ ನಡೆಯುತ್ತಾ ಬಂದವನು ಆ ಬಲೆಗೆ ಸಿಲುಕಿಕೊಂಡನು. ಅವನು ತನ್ನೆಲ್ಲ ಶಕ್ತಿ ಬಳಸಿ ಹಗ್ಗಗಳನ್ನು ಎಳೆದನು. ಆದರೆ ಬಲೆ ತುಂಬ ಗಟ್ಟಿಯಾಗಿತ್ತು. ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಕೇಸರಿ ಭಯದಿಂದ ಅರಚತೊಡಗಿದನು. ಸಿಂಹ ಕಿರಿಸುತ್ತಾ, ಯಾರಾದರೂ ಬನ್ನಿ, ನನ್ನನ್ನು ಕಾಪಾಡಿ, ಬಲೆಯಿಂದ ಬಿಡಿಸಿ ಎಂದಾಗ ಅವನು ಗರ್ಜನೆಯ ಬದಲು ಇಂದು ಅಸಹಾಯಕತೆಯ ಕಿರುಚಾಟ ಇಡೀ ಕಾಡಿನಲ್ಲಿ ಪ್ರತಿಧ್ವನಿಸಿತು. ದೂರದಲ್ಲಿದ್ದ ಆ ಪುಟ್ಟ ಇಲಿಗೆ ಈ ಧ್ವನಿ ಕೇಳಿಸಿತು. ಅದು ತಕ್ಷಣ ಗುರುತಿಸಿತು. ಇದು ತನ್ನ ಪ್ರಾಣ ಉಳಿಸಿದ ಕೇಸರಿ ಮಹಾರಾಜರ ಧ್ವನಿ. ಅದು ಕ್ಷಣವೂ ತಡ ಮಾಡದೆ ಆ ದಿಕ್ಕಿಗೆ ಓಡಿ ಬಂದಿತು. ಬಲೆಯಲ್ಲಿ ಸಿಲುಕಿದ್ದ ಸಿಂಹವನ್ನು ನೋಡಿ, ಮಹಾರಾಜರೇ, ಹೆದರಬೇಡಿ, ನಾನು ಬಂದಿದ್ದೇನೆ ಎಂದಿತು. ಸಿಂಹಕ್ಕೆ ಆಶ್ಚರ್ಯವಾಯಿತು. ಇಲಿ ತನ್ನ ಚೂಪಾದ ಹಲ್ಲುಗಳಿಂದ ಹಗ್ಗಗಳನ್ನು ಕಟ್ 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 ಎಂದು ಕಚ್ಚಲು ಶುರು ಮಾಡಿತು. ಸ್ವಲ್ಪ ಸಮಯದ ನಂತರ ಬಲೆ ಸಡಿಲವಾಯಿತು ಮತ್ತು ಒಂದು ದೊಡ್ಡ ರಂಧ್ರ ಉಂಟಾಯಿತು. ಕೇಸರಿ ಸುಲಭವಾಗಿ ಹೊರಬಂದನು. ಮುಕ್ತನಾದ ಕೇಸರಿಯ ಕಣ್ಣುಗಳಲ್ಲಿ ಇಂದು ಕೃತಜ್ಞತೆ ಇತ್ತು. ಅವನ ಅಹಂಕಾರವೆಲ್ಲ ಕರಗಿ ಹೋಗಿತ್ತು. ಅವನು ಭಾವನಾತ್ಮಕವಾಗಿ ಹೇಳಿದನು, ಗೆಳೆಯ, ನಿನ್ನನ್ನು ಚಿಕ್ಕವನೆಂದು ಅಣಕ ಮಾಡಿದ್ದೆ. ಆದರೆ ಇಂದು ನೀನೇ ನನ್ನ ಪ್ರಾಣ ಉಳಿಸಿದೆ. ನನ್ನನ್ನು ಕ್ಷಮಿಸು. ಇಲಿ ನಗುತ್ತಾ ಅಂದಿತು, ಸ್ನೇಹಕ್ಕೆ ಗಾತ್ರ ಮುಖ್ಯವಲ್ಲ ಮಹಾರಾಜರೇ. ಅಂದಿನಿಂದ ಸಿಂಹ ಮತ್ತು ಇಲಿ ಆತ್ಮೀಯ ಸ್ನೇಹಿತರಾದರು. ರಾಜನಾಗಿದ್ದ ಕೇಸರಿ ಅಂದಿನಿಂದ ಎಲ್ಲ ಪ್ರಾಣಿಗಳನ್ನು ಗೌರವದಿಂದ ಕಾಣಲು ಶುರು ಮಾಡಿದನು. ಗೆಳೆಯರೇ, ಈ ಕಥೆಯಿಂದ ನಾವು ಕಲಿಯಬೇಕಾದ್ದು ಏನೆಂದರೆ, ಯಾರನ್ನೂ ಅವರ ರೂಪ ಅಥವಾ ಗಾತ್ರ ನೋಡಿ ಕೀಳಾಗಿ ಕಾಣಬಾರದು. ಸಣ್ಣ ಸಹಾಯವು ಸಮಯ ಬಂದಾಗ ಜೀವವನ್ನೇ ಉಳಿಸಬಹುದು. ಯಾರನ್ನಾದರೂ ಕೀಳಾಗಿ ಕಾಣುವುದು ತಪ್ಪಾಗುತ್ತದೆ. ಚಿಕ್ಕವರ ಸಹಾಯವು ಪ್ರಾಣ ಉಳಿಸುತ್ತದೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ನಿಶಾನ್ ಬಂಗಾರ ಸ್ಟೋರೀಸ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ. ಧನ್ಯವಾದಗಳು.